ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಗೂಗಲ್ ಇನ್ಪುಟ್ ಟೂಲ್ಸ್ ಎಂಬ ಒಂದು ಕನ್ನಡದಲ್ಲಿ ಅಥವಾ ಬೇರೆ ಯಾವುದೇ ಭಾಷೆಗಳಲ್ಲಿ ಟೈಪ್ ಮಾಡಲಿಕ್ಕೆ ನಮಗಿರುವಂತಹ ಒಂದು ಆಯ್ಕೆಯ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣ. ಆನ್ಲೈನ್ನಲ್ಲಿ ಕನ್ನಡವನ್ನು ಟೈಪಿಸಲಿಕ್ಕೆ ಅಂದರೆ ಟ್ರಾನ್ಸ್ಲಿಟ್ರೇಷನ್ ಲಿಪ್ಯಂತರಣಕ್ಕೆ ಗೂಗಲ್ ಇನ್ಪುಟ್ ಟೂಲ್ಸ್ ಬಳಸಿ ಟೈಪ್ ಮಾಡೋ ಬಗ್ಗೆ ಇರುವಂತಹ ಇದೊಂದು ವಿಡಿಯೋ. ಇದಕ್ಕೆ ಆಫ್ಲೈನ್ ಅವಕಾಶವೂ ಇದೆ. ಮುಂದೆ ಯಾವತ್ತಾದರೂ ಈ ಆಫ್ಲೈನ್ ಅವಕಾಶ ಹೇಗೆ ನಾವು ಬಳಸ್ಕೊಳ್ಳೋದು ಎಂಬುದ್ರ ಬಗ್ಗೆ ನೋಡೋಣ. ಈ ಗೂಗಲ್ನಲ್ಲಿ ಇನ್ಪುಟ್ ಮೆಥಡ್ ಎಡಿಟರ್ಸ್ IME ಅಥವಾ ಆನ್ ಸ್ಕ್ರೀನ್ ಕೀಬೋರ್ಡ್ಗಳ ಮೂಲಕ ಒಂದು ಟೈಪ್ ಮಾಡೋ ಅವಕಾಶವನ್ನು ಗೂಗಲ್ ಸರ್ವಿಸಸ್ ನಮಗೆ ಕೊಡ್ತಾ ಇದೆ. ಅದನ್ನು ಹೇಗೆ ನಾವು ಬಳಸ್ಕೊಳ್ಳೋದು ಎಂಬುದಾಗಿ ನೋಡೋಣ. ಗೂಗಲ್ ಇನ್ಪುಟ್ ಟೂಲ್ಸ್ ಎಂಬುದಾಗಿ ನೀವು ಕ್ರೋಮ್ನಲ್ಲಿರಬಹುದು ಅಥವಾ ಯಾವುದೇ ಒಂದು ಸರ್ಚ್ ಎಂಜಿನ್ಗಳ ಮೂಲಕ ನೀವು ಟೈಪ್ ಮಾಡಿದಾಗ ಸರ್ಚ್ ಮಾಡಿದಾಗ ನಿಮಗದು ಇನ್ಪುಟ್ ಟೂಲ್ಸ್ಗೆ ನಿಮ್ಮನ್ನು ಕರೆದೊಯ್ತದೆ. ಅಲ್ಲಿ ಹೋಗಿ ನೀವು ನಿಮ್ಮ ಭಾಷೆಯನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಈ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲೇ ಆನ್ ಸ್ಕ್ರೀನ್ನಲ್ಲಿ ನಿಮಗೆ ಟೈಪ್ ಮಾಡೋ ಒಂದು ಅವಕಾಶನ ಅದು ನಿಮಗೆ ಕೊಡ್ತದೆ. ಇದರ ಒಂದಿಷ್ಟು ವಿಶೇಷತೆಗಳು ನಿಮಗೆ ಗೊತ್ತಾಗಬೇಕು. ಇದೇ ನೋಡಿ, ಟ್ರೈ ಗೂಗಲ್ ಇನ್ಪುಟ್ ಟೂಲ್ಸ್ ಆನ್ಲೈನ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ಮತ್ತೆ ಮುಂದೆ ನಮಗೆ ಇನ್ಪುಟ್ ಟೂಲ್ಸ್ ವಿಂಡೋ ಓಪನ್ ಆಗೋದು. ನೋಡಿ, ಗೂಗಲ್ ಇನ್ಪುಟ್ ಟೂಲ್ಸ್ನಲ್ಲಿ ಸುಮಾರು 80 ಭಾಷೆಗಳು ಲಭ್ಯವಿದೆ. ಅಂದರೆ 80 ಭಾಷೆಗಳಲ್ಲಿ ನೀವು ಟೈಪ್ ಮಾಡೋದಕ್ಕೆ ಸಾಧ್ಯ. ನೀವು ಟೈಪಿಸುವಾಗ ಮಾಡಿದಂತಹ ಕರೆಕ್ಷನ್ಸು ಇದು ನೆನಪಲ್ಲಿಟ್ಕೊಂಡು ಒಂದು ಕಸ್ಟಮ್ ಡಿಕ್ಷನರಿಯನ್ನು ಹುಟ್ಟು ಹಾಕ್ತದೆ. ಹೊಸದಾಗಿ ಬಳಸುವ ಅಥವಾ ಹೆಚ್ಚು ಪ್ರಚಲಿತದಲ್ಲಿ ಇರದಂತಹ ಶಬ್ದಗಳನ್ನು ಇದರಲ್ಲಿ ಸಂಗ್ರಹಿಸಿ ಮುಂದೆ ಯಾವತ್ತಾದರೂ ನೀವು ಇನ್ನೊಮ್ಮೆ ಬಳಸುವಾಗ ಮತ್ತು ಅದು ನಿಮಗೆ ಪ್ರಕಟಪಡಿಸ್ತದೆ. ಒಟ್ಟಿನಲ್ಲಿ ಇದು ನಿಮಗೆ ಒಂಥರದ ಸೀಮ್ಲೆಸ್ ಟೈಪಿಂಗ್ ಆಪ್ಷನ್ನನ್ನು ಒದಗಿಸ್ತದೆ. ನಿಮಗೆ ಕನ್ನಡದೊಳಗೆ ಹೇಗೆ ಟೈಪ್ ಮಾಡೋದು ಎಂಬುದನ್ನು ಇದರಲ್ಲಿ ನಾನು ತೋರಿಸ್ತಾ ಇದ್ದೇನೆ. ನೆನ್ಪಿಟ್ಕೊಳ್ಳಿ, ಇದು ಆನ್ಲೈನಲ್ಲಿ ಮಾತ್ರ ಕೆಲಸವನ್ನು ಮಾಡುತ್ತಿರೋದು. ಇದನ್ನು ಆಫ್ಲೈನಿಗೂ ಡೌನ್ಲೋಡ್ ಮಾಡಿಕೊಂಡು ನೀವು ಎಸ್ಟಾಬ್ಲಿಷ್ ಮಾಡಿಕೊಂಡು ಮಾಡುವಂತಹ ಒಂದು ಆಪ್ಷನ್ನು ಇದರಲ್ಲಿ ಇದೆ. ಈಗ ನೋಡಿ, ಇದರಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮೇಲಕ್ಕೆ ನೀವು ಬಂದರೆ, ಎಡಗಡೆ ಮೇಲಕ್ಕೆ ನೀವು ಬಂದರೆ ಅಲ್ಲಿ ಕನ್ನಡ ಅಂತ ನಿಮಗೆ ಇಲ್ಲಿ ಸಿಗ್ತದೆ ಲಿಸ್ಟಲ್ಲಿ. ಅದರಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊರಿ. ಈ ಕನ್ನಡವನ್ನು ಸೆಲೆಕ್ಟ್ ಮಾಡಿದ್ಕೊಂಡ ನಂತರ ಇಲ್ಲಿ ಕ ಅಂತ ನಿಮಗೆ ಕಾಣಿಸ್ಬಹುದು. ಈ ಕಡೆ ಸ್ಪೆಷಲ್ ಕ್ಯಾರೆಕ್ಟರ್ಸು ಇಲ್ಲಿ ಆಪ್ಷನ್ಸ್ ನಿಮಗಿದೆ, ಬೇಕಾದಾಗ ಬಳಸ್ಕೊಳ್ಬೋದು. ಓಕೆ, ಈಗ ಕನ್ನಡದಲ್ಲಿ ಏನಾದ್ರು ಟೈಪ್ ಮಾಡೋಣ. ನೋಡಿ, ನಾನು ನಿಮಗೆ ಒಂದಿಷ್ಟು ಪದಗಳನ್ನು ಟೈಪ್ ಮಾಡಿ ತೋರಿಸ್ತಿದ್ದೀನಿ. ಸಿರಿಗನ್ನಡಂ ಗೆಲ್ಗೆ ಬರೆಯೋಣ. ಹೇಗೆ ಬರೆಯೋದು? SI ಸಿರಿ. ನೋಡಿ, ಸಿರಿ ಅಂತ ಇಲ್ಲಿ ಬಂತು. ಸಿರಿಗನ್ನಡಂ ನೋಡಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಾನು ಎಲ್ಲನ್ನು ಯೂಸ್ ಮಾಡಿದ್ದೇನೆ. ಹಾಗಾಗಿ ಅದು ನಿಮಗೆ ಬಾಲ್ಗೆ, ಬಾಳ್ಗೆ, ಬಳ್ಳಿಗೆ ಹೀಗೆಲ್ಲ ಅವಕಾಶಗಳನ್ನು ಅದು ಕೊಡ್ತದೆ, ಆಯ್ಕೆಗಳನ್ನು. ಇದರಲ್ಲಿ ಕರೆಕ್ಟ್ ಆದದ್ದನ್ನು, ಸರಿಯಾದದ್ದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಈಗ ನಾವು ಬರೆದಂತಹ ಅಷ್ಟು ಒಕ್ಕಣೆಗಳು, ಕಂಟೆಂಟ್ ಏನಿರ್ತದೆ, ಇದು ನಿಮಗೆ ಯೂನಿಕೋಡ್ನಲ್ಲಿ ಲಭ್ಯವಾಗಿರ್ತದೆ. ಇದನ್ನು ಹೇಗೆ ನಾನು MS ವರ್ಡ್ನಲ್ಲಿ ಯೂಸ್ ಮಾಡಬಹುದು ಅಂದರೆ, ಇದನ್ನು ಕಾಪಿ ಮಾಡ್ಕೊಳ್ಬೋದು. ಕಾಪಿ ಮಾಡಿಕೊಂಡು ಒಂದು MS ವರ್ಡ್ ಡಾಕ್ಯುಮೆಂಟಿಗೆ ನೀವು ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಬೇಕಾದಂತಹ ಎಲ್ಲ ಟೈಪೋಸೆಟ್, ಎಡಿಟಿಂಗ್ ಆಪ್ಷನ್ಸು ಇವೆಲ್ಲವೂ ಇಲ್ಲಿ ನಿಮಗೆ ಲಭ್ಯ. ಇನ್ನು ಮುಂದೆ ಯಾವತ್ತಾದರೂ ಒಂದಿನ ಕನ್ನಡಕ್ಕೆ ಗೂಗಲ್ ಕೊಡುವಂತಹ ಒಂದಿಷ್ಟು ಫ್ರೀ ಫಾಂಟ್ಸ್ಗಳ ಬಗ್ಗೂ ಗಮನವನ್ನು ಹರಿಸೋಣ. ಈಗ ಸದ್ಯಕ್ಕೆ ನೋಡ್ರಿ, ಹೀಗೆ ಟೈಪನ್ನು ಮಾಡ್ಕೊಳ್ಬೋದು. ಅಥವಾ ಆನ್ಲೈನ್ನಲ್ಲಿ
ಲಭ್ಯವಿರುವಂತಹ ಯಾವುದೇ ಯೂನಿಕೋಡ್ ಒಕ್ಕಣೆಗಳನ್ನು ಕೂಡ ನೀವು ಈ ಗೂಗಲ್ ಇನ್ಪುಟ್ ಟೂಲ್ಸ್ಗೆ ತಂದು ಅಲ್ಲಿ ನೀವು ಎಡಿಟನ್ನು ಮಾಡಬಹುದಾಗಿದೆ. ಆದರೆ ಈ ಗೂಗಲ್ ಇನ್ಪುಟ್ ಟೂಲ್ಸಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾನು ನೋಡಿದಂತೆ ಕೆಲವಾರು ಲಿಮಿಟೇಷನ್ಸು ಇದೆ. ಈಗ ರ್ಯಾಂಕ್ ಎಂಬುದಾಗಿ ನೀವು ಬರೀಬೇಕು. ರ್ಯಾಂಕ್, ಮೊದಲನೇ ರ್ಯಾಂಕು, ಎರಡನೇ ರ್ಯಾಂಕು, ನೋಡಿ ಈ ರ್ಯಾಂಕ್ ಹೀಗೆ ಬರ್ತಾ ಇದೆ. ಅಥವಾ ನೀವು ಸೂರ್ಯೋದಯ ಅಂತ ಬರೆಯೋ ಸನ್ನಿವೇಶದಲ್ಲಿ, ಸೂರ್ಯೋದಯ ಎನ್ನುವಂತಹ ಸನ್ನಿವೇಶದಲ್ಲಿ ನೋಡಿ ಅರ್ಕವತ್ತು ಬರ್ತಾ ಇದೆ, ಅದು ಸರಿಯೇ. ಆದರೆ ರಕ್ಕೆ ಅಡಿವತ್ತನ್ನು ಕೊಡುವಂತಹ ಸೂರ್ಯೋ, ರಕ್ಕೆ ಅಡಿವತ್ತನ್ನು ಕೊಡುವಂತಹ ಆಪ್ಷನ್ಸು ಇದು ನಿಮಗೆ ಕೊಡುವುದಿಲ್ಲ, ಎಂದೂ ಕೊಡುವುದಿಲ್ಲ. ಹಾಗಾಗಿ ಕೆಲವಾರು ಸನ್ನಿವೇಶಗಳಲ್ಲಿ ನಾವು ಸ್ವಚ್ಛವಾಗಿ ಭಾಷೆಯನ್ನು ಉಪಯೋಗಿಸುವಾಗ ಒಂದಿಷ್ಟು ಈ ಮೆಷಿನ್ಗಳನ್ನು ನಂಬದೆ ನಾವು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ. ಪ್ಲ್ಯಾಟ್ಫಾರ್ಮ್ ಯಾವುದೇ ಆಗಿದ್ರೂ ಕೂಡ, ಭಾಷೆ ಯಾವುದಾಗಿದ್ರೂ ಕೂಡ, ಈ ಯುನಿಕೋಡ್ ಎಂಬುದು ಸರ್ವಮಾನ್ಯವಾದಂತಹ, ಸರ್ವತ್ರ ಓದಬಹುದಾದಂತಹ ಕಡತಗಳ ಸಂಕೇತ ಭಾಷೆ ಆಗಿರ್ತದೆ. ಇಲ್ಲಿ ಯುನಿಕೋಡನ್ನೇ ನೀವು ಗಮನಿಸ್ಬೋದು. ನೀವು ಕೇಳ್ಬೋದು, ಈಗ ಈ ಯುನಿಕೋಡ್ನಿಂದ ನುಡಿಗೆ ಕನ್ವರ್ಷನ್ಸ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಬಹಳಷ್ಟು ಪೇಜ್ಗಳು ಲಭ್ಯವಿದೆ. ಇದನ್ನು ಅಲ್ಲಿ ಕಾಪಿ ಮಾಡಿಕೊಂಡು ಮುಂದೆ ನುಡಿಗೆ ಕನ್ವರ್ಟ್ ಮಾಡಿಕೊಳ್ಬಹುದಾಗಿದೆ. ಹಾಗಾಗಿ ಮುಂದೆ ಎಲ್ಲಾದರೂ ಕೂಡ ನಿಮಗೆ ಆನ್ಲೈನ್ ಒಂದು ಲಭ್ಯವಿದ್ದು ಅಲ್ಲಿ ನೀವು ಕನ್ನಡವನ್ನು ಟೈಪಿಸಬೇಕು ಅಂತಿದ್ದಾಗ ಯಾವತ್ತಾದರೂ ಕೂಡ ಗೂಗಲ್ ಇನ್ಪುಟ್ ಟೂಲ್ಸನ್ನು ನೀವು ಬಳಸಬಹುದು. ಇಲ್ಲಿ ಕನ್ನಡ ಅಲ್ಲದೆ ಕೂಡ ಬಹಳಷ್ಟು ಬೇರೆ ಭಾಷೆಗಳು ಕೂಡ ಇಲ್ಲಿ ಲಭ್ಯವಿದೆ. ಧನ್ಯವಾದಗಳು.